ಆತ್ಮೀಯರೇ, ಲೋಕಾಯುಕ್ತ ಎಂಬ ಬಿ ರಿಪೋರ್ಟ್ ಫ್ಯಾಕ್ಟರಿಯ ಕಥೆ ಇದು. ಆರೋಪಿಗಳ ರಕ್ಷಣೆಗೆ ಮುಂದಾಗಿದ್ದ ಲೋಕಾಯುಕ್ತಕ್ಕೆ ಮುಖಭಂಗವಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅಬಕಾರಿ ಮಂತ್ರಿಯಾಗಿದ್ದ ಗೋಪಾಲಯ್ಯ 2 ಲಕ್ಷ ಮೆಟ್ರಿಕ್ ಟನ್ ಕಾಕಂಬಿಯನ್ನು ನಿಯಮಬಾಹಿರವಾಗಿ ರಫ್ತು ಮಾಡಲು ಅನುಮತಿ ನೀಡಿದರು. ಈ ಬಗ್ಗೆ ದೂರು ದಾಖಲಾದಾಗ ಕ್ರಮಬದ್ಧವಾಗಿ ತನಿಖೆ ನಡೆಸದೆ ಲೋಕಾಯುಕ್ತ ಪೊಲೀಸರು ತೇಪೆ ಹಾಕಿ ಕೇಸು ಹಳ್ಳ ಹಿಡಿಸುವ ಹಾದಿಯಲ್ಲಿ ಇದ್ದರು. ಇದನ್ನು ಗಮನಿಸಿದ ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಮೂರ್ತಿ ಗಜಾನನ ಭಟ್ 3 ತಿಂಗಳೊಳಗಡೆ ಸಮಗ್ರ ವರದಿ ಸಲ್ಲಿಸಬೇಕು ಅಂತ ಲೋಕಾಯುಕ್ತ ಪೊಲೀಸರಿಗೆ ತಾಕೀತು ಮಾಡಿದ್ದಾರೆ. ಅಲ್ಲಿಂದ ಎದ್ದುವೋ ಬಿದ್ದುವೋ ಅನ್ನುತ್ತಾ ಲೋಕಾಯುಕ್ತ ಪೊಲೀಸರು ಒಲ್ಲದ ಮನಸ್ಸಿನಿಂದ ತನಿಖೆಗೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಗೋವಾ, ಚೆನ್ನೈ, ದೆಹಲಿ, ಜಾರ್ಖಂಡ್ ಎಲ್ಲವನ್ನೂ ಮೀರಿಸುವ ಅಬಕಾರಿ ಹಗರಣ ಕರ್ನಾಟಕದಲ್ಲೂ ಆಗಿರಬಹುದಾ ಅನ್ನುವಂಥ ಭಾವನೆ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಬೇರೂರುತ್ತಿದೆ. ಒಟ್ಟಾರೆಯಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದು. ಈ ಅಡ್ಜಸ್ಟ್ಮೆಂಟ್ ರಾಜಕೀಯ ಕಾಕಂಬಿ ಹಗರಣದಲ್ಲಿ ಈ ಇಬ್ಬರೂ ಇದ್ದಾರೆ, ಬಿಜೆಪಿ ಮತ್ತು ಕಾಂಗ್ರೆಸ್. ರಾಜ್ಯದ ನಾಗರಿಕ ಜನರ ವಿಶ್ವಾಸ ಗಳಿಸಬೇಕಾದ ಲೋಕಾಯುಕ್ತ ಸಾರ್ವಜನಿಕವಾಗಿ ಬೆತ್ತಲಾಗಿದೆ. ಮಾಜಿ ರೌಡಿ, ಮಾಜಿ ಅಬಕಾರಿ ಸಚಿವ, ಹಾಲಿ ಶಾಸಕ ಗೋಪಾಲಯ್ಯನ ಜೊತೆ ಆರ್ಥಿಕ ಇಲಾಖೆಯ ಚೀಫ್ ಸೆಕ್ರೆಟರಿ ISN ಪ್ರಸಾದ್, ಸೆಕ್ರೆಟರಿ ಏಕರೂಪ್ ಕೌರ್, ಹಿಂದಿನ ಅಬಕಾರಿ ಆಯುಕ್ತ ಅಂದರ್ಕಿ ಮಂಚುವಾಳ್ಳಿ J. ರವಿಶಂಕರ್, ಅಂಡರ್ ಸೆಕ್ರೆಟರಿ ಮಂಜುಳಾ ಗುರುರಾಜ್ ಎಲ್ಲರೂ ತನಿಖೆಗೆ ಒಳಪಡಬೇಕಾಗಿದೆ. ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ಹಾಲಿ ಕಾಂಗ್ರೆಸ್ ಸರ್ಕಾರದ ಅಬಕಾರಿ ಸಚಿವ ತಿಮ್ಮಾಪುರ ಅವರು ಸಹ ಕಾಕಂಬಿ ಹಗರಣದಲ್ಲಿ ಸಿಲುಕಲಿದ್ದಾರೆ. ಮಾತೆತ್ತಿದರೆ ಸಾಕು ಅಬಕಾರಿಯ ಆದಾಯದಿಂದಲೇ ಸರ್ಕಾರ ನಡೆಯೋದು ಎನ್ನುವ ಅವಿವೇಕಿಗಳು ಇನ್ನುಳಿದ ಇಲಾಖೆ ಮುಚ್ಚಿಬಿಡ್ತಾರಾ? ಹಾಗಾದರೆ ನಿರೀಕ್ಷಿಸಿ, ಶೀಘ್ರದಲ್ಲಿ ಅಬಕಾರಿ ಇಲಾಖೆಯ ಭ್ರಷ್ಟ ಆಘಾತಗಳು.